ಒಂದು ಅದ್ಭುತವಾಗಿರುವಂತ ದೃಷ್ಟಾಂತ ಬರದ ಬಹಳ ಚಂದ ಹೇಳಿದ. ಎದಕ್ಕೆ ಬಂದಾಗ ಈ ಜನ್ಮ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಟ್ಟ. ಒಬ್ಬ ಯಾವನೋ ಬಹಳ ಸಾಹುಕಾರ ಅಡಿಗೆ ಮಾಡಾಕತ್ತಿದ್ದ, ಸಾಹುಕಾರ ಅಡಿಗೆ ಮಾಡಾಕತ್ತಿದ್ದ. ಎಂಥದ್ರೊಳಗೆ ಮಾಡಾಕೈತಿ ಅಂದ್ರೆ ಬಂಗಾರದ ಪಾತ್ರೆ. ಬಹಳ ಚಂದ ಬರ್ದಾರ ಅವ್ರು. ಒಂದು ಬಂಗಾರದ ಪಾತ್ರೆ ತಗೊಂಡಾರ. ಆ ಬಂಗಾರ ಪಾತ್ರೆಗಳ ಒಲಿ ಮೇಲೆ ಇಟ್ಟಾರೆ. ಎಂಥದಂದ್ರೆ ಬೆಳ್ಳಿಯ ಒಲೆ ಗುಂಡಗಳನ್ನು ಹೂಡ್ಯಾರ. ಕಾಳಿದಾಸ್ ಬರೀತಾನೆ. ಬಂಗಾರದ ಪಾತ್ರೆ ತಗೊಂಡಾನ, ಬೆಳ್ಳಿಯ ಒಲೆ ಗುಂಡಗಳನ್ನ ಇಟ್ಟಾನ. ಎಷ್ಟು ಚಂದ. ಒಳಗ ಕಟ್ಟಿಗೆ ಸುಡಾಕೈತ್ಯಾನ. ಯಾವ್ದು ಅಂದ್ರ ಶ್ರೀಗಂಧದ ಕಿಮ್ಮತ್ತಿನ ಕಟ್ಟಿಗೆ ಸುಡಾಕೈತ್ಯಾನ. ಅಡಿಗೆ ಮಾಡಾಮದ ನಾವು ಎಷ್ಟು ಚಂದ ಬರೀತಾನೆ. ಬಂಗಾರದ ಪಾತ್ರೆ, ಬೆಳ್ಳಿಯ ಒಲೆ ಗುಂಡ, ಶ್ರೀಗಂಧದ ಕಟ್ಟಿಗೆ ಸುಡಾಕೈತ್ಯಾನ. ಆಕಳ ತುಪ್ಪ ಅದ್ರೊಳಗೆ ಹಾಕ್ಯಾನ. ಪಾಣಿಗೆ ಅಂತ ಹೇಳ್ತಿರ್ಲ, ಹಂಗ ಆಕಳ ತುಪ್ಪ ಹಾಕಿ ಪಾಣಿಗೆ ಕೊಟ್ಟಾನ. ಆದ್ರೆ ಏನು ಕುದಿಸ್ತಿದ್ದ ಅಂತ ಕೇಳಿದ್ರ ಸತ್ತ ಹಂದಿ ಮಾಂಸ ಕುದಿಸ್ತಿದ್ದ. ಹುಚ್ಚ ಅಂತ ಅನಿಸ್ತೈತಿಲ್ಲ ನಮಗೆ. ಹುಚ್ಚ ಅಂತ ಅನಿಸ್ತದೆ, ಹುಚ್ಚು ಅನಿಸ್ತದೆ. ಇದು ಅಂತ ಕಿಮ್ಮತ್ತಿನ ಬಂಗಾರ ಪಾತ್ರೆ ರೀ. ಕಿಮ್ಮತ್ತಿನ ಬಂಗಾರ ಪಾತ್ರೆ, ಬೆಳ್ಳಿಯ ಒಲೆ ಗುಂಡಗಳನ್ನು ಹುಡ್ಯಾರ, ಶ್ರೀಗಂಧದ ಕಟ್ಟಿಗೆ ಸುಡಾಕೈತಾನ, ಆಕಳ ತುಪ್ಪ ಹಾಕ್ಯಾರ. ಸತ್ತ ಹಂದಿ ಮಾಂಸ ಕುದಿಸ್ತಾನ ಅಂದ್ರೆ ಅವನಂತ ಹುಚ್ಚು ಜಗತ್ತಿನಾಗಿಲ್ಲ ಅಂತ ನೀವೆಲ್ಲರೂ ಅರಿತೀರಿ. ಆದ್ರ ನಮ್ಮನ್ನು ನೋಡಿ ಇಂಥ ಮಹಾತ್ಮರು ಅಂತಾರ ಆ ಹುಚ್ಚಲ್ಲ, ಅವ್ರಿಗಿಂತ ನೀವು ಹುಚ್ಚದಾರೆ ಅಂತಾರೆ. ಯಾಕಂತ ಕೇಳಿದ್ರ ನರ ಜನ್ಮದಿಂದ ದೇಹದವರು ಬಿಗಿದು. ಮಾನವ ಜನ್ಮ ಬಹು ದೊಡ್ಡದು, ಇದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ತನ್ನು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವಿರ. ಭಗವಂತ ಕಣ್ಣು ಕೊಟ್ಟಾನ, ಕಾಲು ಕೊಟ್ಟಾನ, ಕಿವಿ ಕೊಟ್ಟಾನ, ಕೈ ಕೊಟ್ಟಾನ, ಇಷ್ಟೆಲ್ಲ ಕೊಟ್ಟಾನ. ಮಣ್ಣು ಮುಕ್ಕಿ ಹುಚ್ಚರಾಗುವಿರ. ಜಂತು ನಾಮ್ ನರ ಜನ್ಮ ದುರ್ಲಭ. ಮಾನವ ಜನ್ಮ ಎಂಬುದೇನದಲ್ಲ ನಾವೆಲ್ಲ ಕೂತಾದ, ಹೆಣ್ಣ ಇರ್ಲಿ ಗಂಡ ಇರ್ಲಿ, ಮಾನವ ಜನ್ಮ ಏನದಲ್ಲ, ಮಾನವ ಜನ್ಮವೆಂಬುದು ಬಂಗಾರದ ಪಾತ್ರೆ. ಈ ದೃಷ್ಟ ಕೊಡ್ತಾರ ಅವ್ರು. ಇದೊಂದು ಬಂಗಾರದ ಪಾತ್ರೆ ಐತೆ. ನಾನು ಬಂಗಾರ ಪಾತ್ರೆ ಹಂದಿ ಮಾಂಸ ಕುದಿಸ್ತಿದ್ದ, ಹಂಗೆ ನಾವೆಲ್ಲ ಅದೀವಲ್ಲ. ಮಾನವ ಜನ್ಮ ಎಂಬುದು ಬಂಗಾರದ ಪಾತ್ರೆ ಅದ. ಇನ್ನು ನಾವು ಬೆಳ್ಳಿಯ ಒಲೆ ಗುಂಡಗಳನ್ನು ಹುಡಿಯೇವು. ಜಾಗ್ರ, ಸ್ವಪ್ನ, ಸುಸುಪ್ತಿ, ಭೂತ, ವರ್ತಮಾನ, ಭವಿಷ್ಯ, ಮೂರು ಕಾಲಗಳು, ಮೂರು ಅವಸ್ಥೆಗಳೆಂಬ ಬಂಗಾರದ ಒಲೆಗುಂಡಗಳನ್ನ ನಾವು ಹೂಡಿದೀವ. ನಾವು ಕಟ್ಟಿಗೆ ಸುಡಾಕತ್ತೇವ್ರಿ. ಕುತ್ತವ್ರೆಲ್ಲ ಕಟ್ಟಿಗೆ ಸುಡಾಕತ್ತೇವ ನಾವು. ಎಂಥದ್ದು ಅವ ಶ್ರೀಗಂಧದ ಕಿಮ್ಮತ್ತಿನ ಕಟ್ಟಿಗೆ ಸುಡಾಕತ್ಯಾನ. ನಮ್ಮ ಕಟ್ಟಿಗೆ ಯಾವ್ದು ಅಂತ ಕೇಳಿದ್ರೆ ಕಿಮ್ಮತ್ತಿನ ಕಟ್ಟಿಗೆ ಆವಿಷ್ಯ ಎಂಬ ಕಟ್ಟಿಗೆ ಸುಡಾಕತ್ತೇವಿ ನಾವು. ಆವಿಷ್ಯ ಎಂಬ ಕಟ್ಟಿಗೆ ಸುಡಾಕತ್ತೀವಿ. ಕಟ್ಟಿಗೆ ಸುಟ್ಕೊಂಡ ಹೊಂಟಾವ ಆವಿಷ್ಯ. ಎಷ್ಟು ವಯಸ್ಸಾಯ್ಪ ನಿನಗ ಅಂದ ಕೂಡ 70 ವರ್ಷ ಆತ್ರಿ. ಊರಾಗ ನಾನೇ ಹಿರಿಯ ಆತ. ನಾವು ಊರಾಗ ನಾನೇ ಹಿರಿಯರಿ 70 ವರ್ಷ ನಾ ಆತನು. ನೀ ಎದಕ್ ಹಿರಿಯ ಅಂದ್ರೆ ಸಾಯಕ್ ನೀನ ಹಿರಿಯ. ಹೌದು, 70 ವರ್ಷ ಅಂದ್ರೆ ಏನ್ರಿ? 100 ವರ್ಷ ಅಂತ ನಮಗ್ ಗ್ಯಾರಂಟಿ ಹೇಳ್ಕೊತ ಬಂದಾರ ಎಲ್ಲಾರು. ಮನುಷ್ಯನ ಆಯುಷ್ಯ ಎಷ್ಟ್ರಪ್ಪ? 100 ವರ್ಷ. ಮತ್ 100 ವರ್ಷದೊಳಗ 70 ಆದ್ವು ಅಂದ್ರೆ ಎಷ್ಟು ಉಳಿದು? ನೀನು 30 ಉಳಿದು. 100 ರೂಪಾಯಿ ಒಳಗೆ 70 ರೂಪಾಯಿ ಖರ್ಚು ಮಾಡಿ ಉಳ್ದಂತೆ ಎಷ್ಟು ಉಳ್ದಂಗ ಆತ್ರಿ? ಮತ್ ಸಾವಿರಕ್ಕೆ ನೀನ ಸಮೀಪ ಆದಲ್ಲ. ನೀ ಸುಡಾಕತ್ತೇದಿ ಕಿಮ್ಮತ್ತಿನ ಕಟ್ಟಿಗೆ ಸುಡಾಕತ್ತೇದಿ. ಎಂತಾದ್ರಿ? ಆಯುಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕ 20, ಪ್ರಾಯದ ಗಾಯಕ 30. ನೀನು ವರ್ಷ ಇದ್ರಾಗ ಹೋದ್. ಒಮ್ಮೆಲೆ ದೇವರಂದ್ಯ, ಗುಡಿ ಅಂದ್ಯ, ಗುಂಡಾರ ಅಂದ್ಯ, ಭಜನಾ ಅಂದ್ಯ, ಶಾಸ್ತ್ರ ಅಂದ್ಯ, ಪುರಾಣ ಅಂದ್ಯ, ಮಠ, ಸತ್ಸಂಗ. ಆವಿಷ್ಯಲ್ಲಿ ಉತ್ಪನ್ನ ಮಾಡುವುದು ಯಾವಾಗ? ಶಿವನ ಕೂಡುವುದು ಯಾವಾಗ? ಬಾಲ್ಯದಲ್ಲಿ ಆಟ ಪಾಠದೊಳಗೆ ಕಾಲ ಕಳೆದ್ರಿ. ಹೌದಲ್ಲ? ಬಾಲ್ಯದೊಳಗೆ ದೇವರ ಕಡೆ ಮನಸ್ಸು ಹೋಗುದಿಲ್ಲ. ಆಟ ಪಾಠ ಇದ್ರೊಳಗ ಹೋಗ್ತೀನಿ ಜೀವನ. ಯೌವನದೊಳಗೆ ಹೆಣ್ಣು, ಅಣ್ಣ, ಮದುವೆ, ಮಕ್ಕಳ ಸಂಸಾರ ಅಂತ ಇದ್ರಾಗ ಹೋಗ್. ಮುಪ್ಪಿನೊಳಗೆ ಸುಡುಗಾರ ಮಾಡೋದೇ ಚಿಂತಿನ ಹೆಚ್ಚಾಗೈತಿ. ನೀನು ಆ ಮುದುಕಿನ ಕರ್ಕೊಂಡು ನೋಡ್ಬೇಕು. ಅವ್ ಹಿಂದ್ಕಿನ ಮಾತಾಡ್ತಾವ್, ಮುಂದ್ ಮಾತಾಡಕ್ ಆಗುದಿಲ್ಲ. ಇನ್ನೇನ್ ಮಾತಾಡ್ತಾವ್? ಅವ್ರದ್ದು ದೊಡ್ಡ ಸ್ಥಾನ. ಮುದುಕಿ ಕೂಡ ಏನ್ ಮಾಡಕ್ ಆಗುದಿಲ್ಲ. ಇವು ಕೈಯಾಗ ಕೀಲಿ ಕೈನ ಇಲ್ಲಲ್ಲ. ದಾನ ಮಾಡ್ತಾವಂದ್ರ ಸ್ವಚ್ಛರ ಕೈಯಾಗ ಕೀಲಿ, ತಿಜುರಿ ಕೀಲಿ ಅವ್ರಿಗೆ ಕಸ್ಕೊಂಡಿರ್ತಾರ ಬರ್ಗುಡ್ದ. ಶಿವಲಿಂಗೇಶ್ವರ ಜಾತ್ರೆ ನಡೆದೈತಿ. ಅವ್ರು 11,000 ಕೊಟ್ಟಾರು. ನೀವ್ 1,000 ಕೊಡಂದ್ರ ಇವ್ ಚಾಕ ಫ್ರೀಯಾಗಿ ಕೂತಾವ. ಅಂಗಡಿಯಾಗ ಬರೀ ಉದ್ರಿನ ಹೋಟೆಲ್ದಾಗ ಸುಟ್ಟಾಕ್ ಮಂದಿ ಅಂತೀನಿ ಬಿಡುವಂತ ಪರಿಸ್ಥಿತಿ. ಬರೇ ಹಿಂದಿನ ಮಾತಾಡ್ಕೊಂಡು ಮುಪ್ಪ ಅವಸ್ಥೆ ಒಳಗೆ ಏನೂ ಮಾಡಕ್ ಆಗುದಿಲ್ಲ. ನೀನ್ ಆಯುಷ್ಯ ಎಲ್ಲಿ ಹೊಂಟದಪ್ಪ ಕೇಳ್ತಾರ.
ಬಾಲ್ಯದೊಳಗ ಆಟ ಪಾಠ, ಯೌವನದೊಳಗ ವಿಷಯಾದಿಗಳ ಕಡೆ, ಮುಪ್ಪಾದ್ಮೇಲೆ ಬರೀ ಚಿಂತೆ ಮಾಡ್ಕೊಂತ ಕುಂತಿ ಮಾಡುವುದು ಯಾವಾಗ? ಶಿವನ ಕೂಡುವುದು ಯಾವಾಗ? ನಿನ್ನ ಆಯುಷ್ಯ ಹೋಗ್ಬಿಟ್ಟು ಇದರೆಲ್ಲ ಆಯುಷ್ಯ ಹೋಗ್ತಂದ್ರೆ ಭಗವಂತನ ಕಡೆ ಮುಖ ಯಾವಾಗ ಮಾಡವಂತ. ಅದಕ್ಕಾಗಿ ಈ ಪುರಾಣ ಪುಸ್ತಕಗಳು ಯಾಕಂದ್ರೆ ಎಚ್ಚರಿಕೆ ಮಾಡಕ್ ಬಂದಾವ್. ಅಲ್ಲಿ ಹೆಂಗ ನಾವು ಶ್ರೀಗಂಧದ ಕಟ್ಟಿಗೆ ಸುಡ್ತಾರಲ್ಲ, ಹಂಗ ನಾವು ಕಿಮ್ಮತ್ತಿನ ಶ್ರೀಗಂಧದ ಕಟ್ಟಿಗೆ ಸುಡಾಕತ್ತೇವು. ನಮಗ್ ಹುಚ್ಚನಾಕತ್ಯಾರ. ಮನುಷ್ಯ ಜನ್ಮ ಎಂಬುದು ಬಂಗಾರದ ಪಾತ್ರೆ, 3 ಅವಸ್ಥೆಗಳು ಬೆಳೆಯ ಒಲಗುಂಡಗಳದಾವ. ನಾವು ಆವಿಷ ಎಂಬ ಕಟ್ಟಿಗೆಯನ್ನು ಸುಡಾಕತ್ತೀವ, ಅದರೊಳಗೆ ಅಡಿಗೆ ಮಾಡಾಕತ್ತೇವು. ಅವ ಸತ್ತ ಹಂದಿ ಮಾಂಸ ಕುದಿಸಿದ ನಾವು ಸಂಸಾರ ನಾನು ನಂಬದು ಅಂತ ಹೇಳಿ ಸಂಸಾರದ ಅಡಿಗೆ ಮಾಡಾಕತ್ತಿದವ. ಅದನ್ನ ಮಾಡಬಾರ್ದಂತ ಹೇಳಿ ನೀವೆಲ್ಲ ಸದ್ಭಕ್ತರು ಏನ್ ಮಾಡಿದ್ರಿ ಅಂದ್ರ ನಿಜವಾದ ಅಮೃತದ ಅಡಿಗೆ ಯಾರು ಮಾಡಾಕತ್ತೀರ ಅಂದ್ರೆ ನೀವೆಲ್ಲ ಕೊಟ್ಟವರು ಇಂಥ ಮಹಾತ್ಮರನ್ನ ಕರೆಸಿ ಪರಮಾತ್ಮನ ಗುರುವಿನ ಸನ್ನಿಧಾನದೊಳಗೆ ಏನ್ ಮಾಡಾಕತ್ತೀರ ಅಂದ್ರ ಅನುಭಾವದ ಅಡಗಿಯ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ. ಇದು ನಿಜವಾದ ಅಡಿಗೆ.